ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ವಿಡಿಯೋನಲ್ಲಿ ಪ್ಲೆಂತ್ ಅಂಡ್ ಕಾಲಮ್ ರೈಸ್ ಬಗ್ಗೆ ಅಪ್ಡೇಟ್ ಮಾಡಿದ್ದೆ. ಅಂಡ್ ಈ ವಿಡಿಯೋನಲ್ಲಿ ನಮ್ಮ ಫಸ್ಟ್ ಮೌಲ್ಡ್ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತ. ನೀವು ನೋಡ್ತಿದ್ರೆ ಇಲ್ಲಿ ನಮ್ಮ ಇಂಜಿನಿಯರ್ ಅವ್ರು ನಮ್ಗೆ ಸುಮ್ಮನೆ ನಾರ್ಮಲ್ ಆಗಿ ಹೋಗಕ್ಕೆ ಇದು ಮಾಡಲಿಲ್ಲ, ರೈಟ್ ಲೆಗ್ ಇಟ್ಟೇ ಹೋಗ್ಬೇಕು ಅಂತ ನನಗೆ ಹೇಳಿ ಇದು ಮಾಡಿದ್ರು. ಯಾ, ಸೊ ಅವತ್ತಿನ ದಿನ ನಾವು ಕೆಲವೊಂದು ಡಿಸ್ಕಷನ್ಸ್ ಮಾಡಬೇಕಿತ್ತು. ಲೈಕ್ ಫಸ್ಟ್ ಮೌಲ್ಡ್ ಬಗ್ಗೆ, ಯಾವ ರೀತಿ ಯಾವ್ಯಾವ ಟೀಮ್ ಬರ್ತಾ ಇದೆ, ಅಂಡ್ ಇದು ಇವಾಗ ಇಪ್ಲಿಂತ ಆದ್ಮೇಲೆ ಅವರು ವಾಲ್ ರೈಸ್ ಮಾಡ್ಕೊಂತಾ ಇದ್ದಾರೆ. ಅಂಡ್ ಇದು ಒಂದು ಬ್ಲೂ ಪ್ರಿಂಟ್ ಅಂತಾನೆ ನಾನು ಹೇಳ್ಬೋದು, ಬಿಕಾಸ್ ನಮ್ಗೆ ಇಲ್ಲಿ ಗೊತ್ತಾಗ್ಬಿಡತ್ತೆ ಯಾವ ರೂಮ್ ಯಾವ ಡೈಮೆನ್ಷನ್ ಅಲ್ಲಿ ಇರುತ್ತೆ ಅಂಡ್ ಎಲ್ಲಿ ವಿಂಡೋ ಎಲ್ಲ ಎಲ್ಲಿ ಪ್ಲಾನ್ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಇವಾಗ ಡಿಸ್ಕಸ್ ಮಾಡ್ಕೊಂಡು ಅದ್ರ ಬೇಸ್ಡ್ ಆನ್ ದ್ಯಾಟ್ ಅವರು ವಾಲ್ ರೈಸ್ ಮಾಡ್ಕೊಂತಾರೆ. ಅಂಡ್ ನಮ್ಗೆ ಇಲ್ಲಿ ನಮ್ಗೆ ಕೆಲವೊಂದು ಅಂದ್ರೆ ನಮಗೂ ಅರ್ಥ ಆಗ್ಬೇಕಿತ್ತು. ಈ ಕಡೆ ವಾಲ್ ಬಂದ್ರೆ ಅಥವಾ ಈ ಕಡೆ ವಿಂಡೋ ಬಂದ್ರೆ ಹೇಗೆ ಅದು ಚೆನ್ನಾಗಿ ಕಾಣುತ್ತೆ, ಫ್ರಂಟ್ ಎಲಿವೇಶನ್ಗೆ ಯಾವ ರೀತಿ ಅದು ಇಂಪ್ಯಾಕ್ಟ್ ಆಗುತ್ತೆ, ಅಂಡ್ ಈಗ ಎಷ್ಟು ಡೈಮೆನ್ಷನ್ಸ್ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೋಬೋದಾ ಅಥವಾ ಕಮ್ಮಿ ಮಾಡ್ಕೋಬೋದಾ, ಅದ್ರದ್ದೆಲ್ಲ ನಮ್ಗೆ ಇವಾಗ ಡಿಸ್ಕಸ್ ಮಾಡೋ ಒಳ್ಳೆ ಟೈಮ್. ಅಂಡ್ ಫಸ್ಟ್ ಮೌಲ್ಡ್ ಬಗ್ಗೆನೂ ಯಾವ ಟೀಮ್ ಬರ್ತಾ ಇದ್ದಾರೆ, ಸೊ ಅವ್ರ ವರ್ಕ್ ಎಲ್ಲ ಹೇಗಿದೆ, ಅದ್ರದ್ದೆಲ್ಲ ಸುಮ್ಮನೆ ಹಾಗೆ ಅವ್ರು ಯಾರನ್ನ ಕಳಿಸ್ತಾರೆ ಅದನ್ನ ನಾವ್ ಇದ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಅವ್ರ ವರ್ಕ್ ಎಲ್ಲ ಹೇಗಿದೆ ಅದನ್ನೆಲ್ಲ ತಿಳ್ಕೊಂಡು ನಾವು ಅದನ್ನ ಡಿಸ್ಕಸ್ ಮಾಡ್ಕೋಬೇಕು. ನೀವು ನೋಡ್ತಿದ್ದೀರಾ ಇಲ್ಲಿ ನಮ್ಮ ಮೇಸ್ತ್ರಿ ಅವರು ಟೀಮ್ ಅವರು ಅವ್ರ ವಾಲ್ ರೈಸ್ ಮಾಡಿರೋಂಥದ್ದು ಆಸ್ ಪರ್ ಆರ್ ಪ್ಲಾನ್ ಡಿಸ್ಕಷನ್ಸ್ ಏನೇನಾಗಿತ್ತು ಅದ್ರ ಪ್ರಕಾರ ಅವರು ಲೆಂತಲ್ ತನಕ ರೈಸ್ ಮಾಡಿದ್ದಾರೆ. ಅಂಡ್ ಕ್ಯೂರಿಂಗ್, ಎಸ್, ಕ್ಯೂರಿಂಗ್ ಇಸ್ ಅ ಮಸ್ಟ್ ಅಂಡ್ ಶುಡ್. ಅವರು ಒಂದ್ ವಾರ ಕ್ಯೂರಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದ್ರಲ್ಲೆಲ್ಲ ಎದ್ದು ಮಾತೇ ಇಲ್ಲ. ಅಂಡ್ ನಾವು ಅದಕ್ಕೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗ್ಲಿಲ್ಲ. ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ಚೆನ್ನಾಗಿ ಕ್ಯೂರಿಂಗ್ ಎಲ್ಲ ನಡಿಬೇಕು ಅಂತಾನೆ ನಾವು ಅವ್ರ ಹತ್ರ ಸ್ಟ್ರಿಕ್ಟ್ ಆಗಿ ಇದ್ ಮಾಡ್ಕೊಂಡಿದ್ದು. ಅಂಡ್ ನಮ್ಮ ಇಂಜಿನಿಯರು ಅದೇ ಪ್ರಕಾರನೇ ಇದ್ದಿದ್ದು. ಅಂಡ್ ಇಲ್ಲಿ ನೀವು ನೋಡ್ತಿದ್ದೀರಾ ರಾಡ್ ಬೆಂಡಿಂಗ್ ಟೀಮ್, ಸೆಂಟ್ರಿಂಗ್ ಟೀಮ್ ಅಂಡ್ ಎಲೆಕ್ಟ್ರಿಕಲ್ ಟೀಮ್. ಸೊ ಎವ್ರಿ ಒನ್ ಎಲ್ಲರೂ ಅವ್ರು ಫಸ್ಟ್ ಮಾಡ್ಲಿಗೆ ರೆಡಿ ಮಾಡ್ಕೊಂತಾ ಇದ್ದಾರೆ. ಅಂಡ್ ಇಲ್ಲಿ ಸ್ಟೆಪ್ ಎಕ್ಸ್ಟೆಂಡ್ ಆಗಿದೆ. ಸೊ ಈ ಸೆಂಟ್ರಿಂಗ್ ಟೀಮ್ ಅವರು ಬಂದು ನಮ್ಮ ಅವರು ಇಂಜಿನಿಯರ್ ಏನೇನು ಗೈಡ್ ಮಾಡಿದ್ರು ಅದ್ರದ್ದು ಪ್ರಕಾರ ಅವ್ರು ಕೆಲಸ ಮಾಡ್ಕೊಳ್ತಾ ಇರೋವಂಥದ್ದು. ಸೊ ಇಲ್ಲಿ ಎಲ್ಲರದು ರೋಲು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಆಲ್ಸೋ ಇನ್ ಪ್ಯಾರಲಲ್ ವರ್ಕ್ ನಡೀತಾ ಇರಬೇಕು ಇಲ್ಲಿ ಎಲ್ಲಾ ಟೀಮ್ ಕಡೆಯಿಂದ. ಅಂಡ್ ಇಲ್ಲಿ ನಮ್ಗೆ ಸ್ಕೈಲೈಟ್ದೆಲ್ಲ ಎಷ್ಟು ಪ್ರಾವಿಷನ್ ಬಿಡ್ಬೇಕು, ಎಷ್ಟು ಬಿಟ್ರೆ ಎಲ್ಲಾ ರೂಮ್ಗೂ ಯಾವ ರೀತಿ ಅದು ಇಂಪ್ಯಾಕ್ಟ್ ಆಗುತ್ತೆ ಅದ್ರದ್ದೆಲ್ಲ ನಾವು ಅರ್ಥ ಮಾಡ್ಕೋಬೇಕಿತ್ತು. ಸೊ ಅಲ್ಲಿ ಏನೋ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಆಗ್ಬೇಕಿತ್ತು ಅಂತ ನಾವು ಅವತ್ತಿನ ದಿನ ಬಂದು ಡಿಸ್ಕಸ್ ಮಾಡ್ಕೊತಾ ಇದ್ವಿ. ಅಂಡ್ ನೀವು ನೋಡ್ತೀರಾ ಹಾಗೆ ಫಸ್ಟ್ RCC ಆದ್ರೆ ಅದ್ರ ಏನೋ ಅದ್ರ ಖುಷಿನೇ ಬೇರೆ ನಮ್ಮ ಮನೆದು ಅಂದಾಗ. ಸೊ ಇಲ್ಲಿ ನಾವು ಪೂಜೆ ಮಾಡ್ತಾ ಇದ್ದೀವಿ, ನಾನು ನಮ್ಮ ಮನೆಯವರು. ಸೊ ನಾ ಹಿಂದಿನ ದಿನನೇ ಎಲ್ಲ ಐಟಮ್ಸ್, ಸ್ವೀಟ್ಸ್ ಆಗ್ಲಿ ಏನೇನ್ ಪೂಜೆಗೆ ಐಟಮ್ ಬೇಕೋ ಅದನ್ನೆಲ್ಲ ತಂದಿಟ್ಕೊಂಡಿದ್ದೆ. ಮಾರ್ನಿಂಗ್ ಐ ಥಿಂಕ್ ಅರೌಂಡ್ 9:30 ಒಳ್ಳೆ ಟೈಮಲ್ಲಿ ನೋಡಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಏನೇ ಹೇಳಿ ನಮ್ಮ ಮನೆ ನಾವು ಕಟ್ಟುವಾಗ ಈಚ್ ಸ್ಟೇಜಲ್ಲಿ ನಮ್ಮ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅದೇನೋ ಎಲ್ಲಾದ್ರೂ ನಮ್ಗೆ ತುಂಬಾ ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಾ 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 ಹೋಗುತ್ತೆ. ಅಂಡ್ ಈ ತರ ಪೂಜೆ ಎಲ್ಲ ಮಾಡೋದ್ರಿಂದ ಒಂದ್ ಒಳ್ಳೆ ಪಾಸಿಟಿವ್ ವೈಬ್ಸ್ ಅಂತ ಅನ್ಸುತ್ತೆ. ಅಂಡ್ ಈಚ್ ಮೋಲ್ಡಿಗೂ ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದು. ಏನೇ ಮಾಡ್ಬೇಕಂದ್ರೂ ಈ ತರದ್ದೆಲ್ಲ ಒಂದು ಪೂಜೆ ಮಾಡಿದ್ರೆ ಏನೋ ಒಂದ್ ಒಳ್ಳೇದಾಗತ್ತೆ ಅನ್ನೋದೊಂದು ಭರವಸೆ ಇರುತ್ತೆ. ಸೊ ಇದೆಲ್ಲ ನನ್ ಎಸ್ಪೆಷಲಿ ಐ ಫೀಲ್ ಲೈಕ್ ಐ ಶುಡ್ ಡೂ ಆಲ್ ದೋಸ್ ಥಿಂಗ್ಸ್. ಅಂಡ್ ನಮ್ಮ ಮೇಸ್ತ್ರಿಯವರು ಇಲ್ಲಿ ಅದು ಏನ್ ರೇಷಿಯೋ ಮಿಕ್ಸ್ಚರ್ ಮಾಡ್ಕೊಂಡಿದ್ರು ಅದನ್ನೆಲ್ಲ ಹಾಕಿ ಅವರು ಪೂಜೆ ಮಾಡಿದ್ರು. ಅಂಡ್ ಇಲ್ಲಿ ನೀವು ನೋಡ್ತಿದ್ದೀರಾ ಎಲೆಕ್ಟ್ರಿಕಲ್ ವರ್ಕ್ನು ಅಂಡ್ ಸೆಂಟ್ರಿಂಗ್ ಟೀಮ್ ಅವರು ಟುಗೆದರ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಆಸ್ ಯೂಶುವಲ್ ಬೇಸಿಕ್ ಏನೇನು ನಾವು ಕನ್ಸಿಡರ್ ಮಾಡಬೇಕು ಎಲೆಕ್ಟ್ರಿಕಲ್ ವರ್ಕ್, ಅಂಡ್ ಇದು ಫಸ್ಟ್ ಫ್ಲೋರ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರದ್ದೆಲ್ಲ ಡಿಸ್ಕಸ್ ಮಾಡಿ ಅದ್ರದ್ದೆಲ್ಲ ಕೆಲಸ ನಡೀತಾ ಇದೆ ಇಲ್ಲಿ ನೋಡ್ತಿದ್ದೀರಾ. ಸೊ ನಮ್ಗೆಲ್ಲ ಏನೇನ್ ಡೌಟ್ಸ್ ಇತ್ತು ನಾವು ಅವಾಗೆ ಕ್ಲಾರಿಫೈ ಮಾಡ್ಕೊಂತಾ ಇದ್ವಿ. ಬಿಕಾಸ್ ಸುಮ್ನೆ ಹಾಗೆ ಕಾಂಟ್ರಾಕ್ಟರ್ ಕೊಟ್ಟು ಹಾಗೆ ಮುಗಿಸ್ಬಿಡೋಣ ಅನ್ನೋ ತರ ಅಲ್ಲ. ನಮಗೂ ಅದ್ರ ಬಗ್ಗೆ ಅರ್ಥ ಆಗ್ಬೇಕು, ನಾವು ಅರ್ಥ ಮಾಡ್ಕೋಬೇಕು ಅದು ಏನಿರುತ್ತೆ, ಅದ್ರದ್ದು ಇಂಪ್ಯಾಕ್ಟ್ ಏನಿರುತ್ತೆ, ಔಟ್ಕಮ್ ಹೇಗಾಗತ್ತೆ, ಅದ್ರದ್ದೆಲ್ಲ ಡಿಸ್ಕಸ್ ಮಾಡ್ಬೇಕು. ಸುಮ್ನೆ ರ್ಯಾಂಡಮ್ ಆಗಿ ಹಂಗೆ ಹೋಗಿ ಅದು ಮುಗಿಸ್ಬಿಡೋಣ ಅನ್ನೋ ತರ ಅಲ್ಲ.
ಸೊ ಎಲ್ಲ ಕೆಲಸ ನಡೆದಿದೆ ಆ್ಯಂಡ್ ನಮಗೆ ಆ್ಯಸ್ ಯೂಶುವಲ್ ನಾನು ಹೇಳಿದ್ನಲ್ವಾ ಅದರದ್ದೆಲ್ಲ ಡಿಸ್ಕಷನ್ಸ್ ನಡೀತಾ ಇದೆ ಆ್ಯಂಡ್ ಕೆಲವೊಂದೆಲ್ಲ ತುಂಬ ಡೌಟ್ಸ್ ಇತ್ತು. ಆ, ಇವಾಗ ಇಲ್ಲಿ ಸ್ಕೈಲೈಟ್ ಬಿಟ್ಟರೆ ಇನ್ನು ಲಿಫ್ಟಿಗೆಲ್ಲ ಎಲ್ಲಿ ಪ್ರೊವಿಷನ್ ಮಾಡ್ಬೋದು ಮುಂದೆ ನಾವು ಹಾಕ್ಸಿದ್ರೆ ಅದ್ರದ್ದೆಲ್ಲಾನು ಡಿಸ್ಕಸ್ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಮೌಲ್ಡಿಂಗ್ ಟೀಮ್ ಅವತ್ತಿನ ದಿನ ಬಂದಿದ್ರು. ಸೊ ಅವ್ರ ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ಫೈನಲಿ ಫಸ್ಟ್ ಮೌಲ್ಡ್ ಮುಗೀತು. ಐ ಕಮ್ ವಿತ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.